ಶಿವಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಯೋಗೀಶ್ವರನು ಮನೆಗೆ ಬಂದುದೇ ಹಬ್ಬವು, ಆ ಗುರುವೇ ಪರಮಾತ್ಮನು. ಯೋಗೀಶ್ವರನಿಗೆ ತೃಪ್ತಿ ಮಾಡಿದ ಫಲವು ಸಹಸ್ರ ಗಣಾಧಿಪತಿಗಳಿಗೆ ತೃಪ್ತಿಪಡಿಸಿದರೂ ಸಮವಲ್ಲವು. ಜ್ಞಾನಿಯೇ ದೇವರೆಂದು ತಿಳಿದವರಿಗೆ ಮುಕ್ತಿಯು ದೂರವಿಲ್ಲ. ಗರಗದ ಮಡಿವಾಳಪ್ಪನವರು ಮಾಯೆಯನ್ನು ತೊರೆದು ತಮ್ಮನ್ನು ತಾವೇ ಪೂಜಿಸುತ್ತಿದ್ದರು. ಗಂಧ ಪುಷ್ಪ ಅಕ್ಷತೆ ಎಲ್ಲವೂ ತಾನೇ. ಅವಿದ್ಯೆಯನ್ನು ಗೆದ್ದು ಎರಿತಾತ ಎಮ್ಮಿಗನೂರು ಜಡಿಯಪ್ಪನವರು ಸಮಾಧಿಯಲ್ಲಿದ್ದರು. ಸಿದ್ಧಾರೂಢರು ಸಮಾಧಿಯಿಂದ ಉತ್ಥಾನವಾಗಿ ಬೋಧನೆಯನ್ನು ಮಾಡಿದರು. ಏನು ಹೇಳ್ತಾರ ಅಂತಂದ್ರೆ, ಯೋಗೀಶ್ವರನು ಮನೆಗೆ ಬಂದುದೇ ಹಬ್ಬವು. ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಒಂದೊಂದು ಹಬ್ಬಗಳನ್ನು ಆಚರಿಸ್ತೀವ್ರಿ. ಮನೆಯಾಗ ಹಬ್ಬದ ಆಚರಣೆ ಮಾಡೋ ಹೊತ್ತಿನಾಗ ವಾತಾವರಣ ಹೆಂಗಿರ್ತದ್ರಿ? ಸಂತೋಷದ ವಾತಾವರಣ ಇರ್ತದೆ. ಎಲ್ಲರ ಮುಖದಲ್ಲಿ ನಗುವಿನ ಭಾವ ಇರ್ತದ ಅಂತ. ಒಂಥರ ಡಿಮ್ ಹೊಡೆದಿರ್ತೇವ್ರ ಹಬ್ಬದಾಗ. ಕುಲು ಏನು ಮಾಡ್ತಿರ್ತೇವೆ, ನಗುತ್ತಿರ್ತೇವೆ. ಅಂದ್ರೆ ಸಂತೋಷದ ವಾತಾವರಣ ಇರ್ತದ. ಹಂಗ ಜ್ಞಾನಿ ಮನೆಗೆ ಬಂದ್ರೆ ಅವ ಯಾವ ಟೈಮಕ್ಕೆ ಬರ್ತಾನ ಅದು ಹಬ್ಬದ ವಾತಾವರಣ ಇದ್ದಂಗ ಅಂತ ನೋಡ್ರಿ. ಹಬ್ಬಕ್ಕೆ ಮತ್ತು ಗುರುವಿಗೆ ಏನು ಸಂಬಂಧ ಅಂತಂದ್ರೆ, ಹಬ್ಬದೊಳಗೆ ನಾವು ಹೆಂಗೆ ಆನಂದದಿಂದ ಇರ್ತೀವಿ, ಆದ್ರೆ ಸದ್ಗುರುನಾಥ ಮನೆಗೆ ಬಂದ್ರೆ ಆ ಟೈಮ್ದೊಳಗನ ಹಬ್ಬ ನಿರ್ಮಾಣ ಆಗ್ತದ ಅಂತ. ಮನುಷ್ಯನಿಗೆ ದುಃಖನ ಹೋಗಿ ಬಿಡ್ತದ್ರಿ. ಯಾವ ಮನೆಯೊಳಗೆ ಮಹಾತ್ಮ ಕಾಲಿಡ್ತಾನ ಅಲ್ಲೇ ದರ್ಶನವನ್ನು ಕೊಡ್ತಾನ, ಸ್ಪರ್ಶನದ ಆಶೀರ್ವಾದ ಆಗ್ತದ, ಉಪದೇಶದ ಕ್ರಿಯೆ ನಡೀತದ, ಆ ಜಗ ಏನಾಗ್ತದ ಅಂದ್ರೆ ಪವಿತ್ರ ಆಗ್ತದ ಅಂತ. ನಿಮಗೊಂದು ಉದಾಹರಣೆ ಹೇಳಬೇಕು ಅಂತಂತಂದ್ರೆ, ಒಬ್ಬ ಹೆಣ್ಮಗಳ್ರಿ ಗಂಡ ತೀರ್ಕೊಂಡಿರ್ತಾನ. ಏನಾಗಿರ್ತಾನ್ರಿ? ಗಂಡ ತೀರ್ಕೊಂಡಿರ್ತಾನ. ವಿಧವೆ ಇರ್ತಾಳ್ರಿ ಆ ಹೆಣ್ಮಗಳು. ಹಿಂಗೆ ಜೀವನ ಸಾಗಿಸ್ತಿರ್ತಾಳ್ರಿ. ಒಂದು ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತಿರ್ತಾಳ. ಆ ಟೈಮ್ದೊಳಗಕ್ಕೆ ಮನಸ್ಸಿನೊಳಗೆ ಒಂದು ಏನು ಇರ್ತೈತಿ ಅಂತಂದ್ರೆ, ನನಗೊಬ್ಬರು ಮಹಾತ್ಮರ ಸಂಘ ಆಗಬೇಕು, ಅವರಿಂದ ನನಗೆ ಉಪದೇಶ ಪ್ರಾಪ್ತಿ ಆಗಬೇಕು, ಅವ್ರು ನನ್ನ ಮನೆಗೆ ಬಂದು ನಾ ಮಾಡಿರ್ತಕ್ಕಂಥ ಆದಿತ್ಯವನ್ನು ಅಂದ್ರೆ ಪ್ರಸಾದವನ್ನು ಸ್ವೀಕರಿಸಬೇಕು. ಇದು ಒಂದ ತಿಳಿಯಾಗಿರ್ತದ್ರಿ. ದಿನಂಪ್ರತಿ ಯಾವಾಗ ನನಗೆ ಗುರುಗಳು ಸಿಗುತ್ತಾರ ಇದ ಸ್ಮರಣೆ ಮಾಡ್ಕೋತ ಇರ್ತಾವ್ರಿ. ಒಮ್ಮೆ ಏನಾಗ್ತತಿ ಅಂತಂದ್ರೆ, ಊರಾಗೆಲ್ಲ ಸುದ್ದಿರಿ, ನಾಗಲಿಂಗಜ್ಜ ಅಂತ ಒಬ್ಬ ಅವತಾರಿ ಪುರುಷರಿದಾರ. ಅವ್ರು ಯಾರ ಮನೆಗೆ ಯಾವಾಗ ಬರ್ತಾರ ಅನ್ನೋದಾಗ ಗುರ್ತಿಲ್ಲ, ಒಟ್ಟು ಬರ್ತಾರವ್ರು. ಅವ್ರ ಕಡೆ ಯಾರ ಲಕ್ಷ್ಯ ಇರ್ತತಿ, ಯಾವಾಗಲೂ ಅವನ ಸ್ಮರಣೆ ಒಳಗೆ ಯಾರು ಇರ್ತಾರ ಅವ್ರ ಮನೆಗೆ ಅವನು ದರ್ಶನ ಕೊಡ್ತಾನ ಅಂತ ಊರೊಳಗೆ ಏನಾಗಿರ್ತದೆ ಅಂದ್ರೆ ಸುದ್ದಿ ಆಗಿರ್ತದ್ರಿ. ಸುತ್ತಮುತ್ತಲು ಊರೊಳಗೆ. ಅವಾಗ ಆಕಿಗೆ ಒಂದು ಏನು ತಲೆ ಒಳಗಂದ್ರೆ, ನಾಗಲಿಂಗಜ್ಜ ನನ್ನ ಮನೆಗೆ ಯಾವಾಗ ಬರ್ತಾನ, ನಾ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಯಾವಾಗ ಸ್ವೀಕಾರ ಮಾಡ್ತಾನ, ನನ್ನನ್ನು ಯಾವಾಗ ಧನ್ಯನನ್ನಾಗಿ ಮಾಡ್ತಾನ ಅಂತ ಕಾಯ್ಕೋತಿರ್ತಾಳ್ರಿ. ದಿನಂಪ್ರತಿ ಅಡಿಗೆ ಮಾಡ್ತಿರ್ತಾಳ್ರಿ. ಇವತ್ತು ನಾಗಲಿಂಗಜ್ಜ ಬರತಾನ, ನಾವು ಹಿಂಗೇನಾರ ಮಾಡ್ತೇವನ? ದಿನ ಮಾಡ್ತಿರ್ತಾಳ್ರಿ. ಮಾಡ್ತಿರ್ತಾಳ. ದಾರಿ ಕಾದ ಕಾಯಂ ಮುಗಿತಲ್ಲ, ಊಟ ಮಾಡ್ತಿರ್ತಾಳ, ಮಕ್ಕೋತಿರ್ತಾಳ್ರಿ. ಅವನ ಸಂಬಂಧ ಮಾಡೋದ್ರಿ, ಕಾಯೋದು, ದಾರಿ ಕಾಯೋದು. ಅವ್ನು ಬರಲ್ದಂಗೆ ಆಗಾನ ಪ್ರಸಾದ ಸ್ವೀಕಾರ ಮಾಡಿ ಮನ್ಕೊಳ್ಳೋದ್ರಿ. ಹಿಂಗಾಗಿ ಪದ್ಧತಿನೇ ಇಟ್ಕೊಂಡ್ಬಿಟ್ಟಿರ್ತಾಳ್ರಿ. ಒಮ್ಮೆ ಏನಾಗಿ ಬಿಡ್ತತಿ ಅಂತಂದ್ರೆ, ನಾಗಲಿಂಗಜ್ಜ ಆ ಊಟದ ಟೈಮ್ ಅಕ್ಕಿ ಮನೆಗೆ ಬರ್ಬೇಕ್ರಿ. ಬಂದ ಬಿಡ್ತಾನ್ರಿ. ಬಂದು ಪ್ರಸಾದ ಸ್ವೀಕಾರ ಮಾಡ್ತಾನ. ಆವಾಗ ಆ ಊರೊಳಗೆ ತಿಂಗಳಗಟ್ಲೆ ಅವ್ರು ಏನು ಮಾಡ್ತಾರ ಅಂತಂದ್ರೆ, ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅವಾಗೀಕಿ ದಿನಂಪ್ರತಿಯಲ್ಲೇ ಪ್ರವಚನಕ್ಕೆ ಹೋಗುದು ಬರುದು ಮಾಡ್ತಿರ್ತಾಳೆ. ಆಕಿಗೆಲ್ಲ ಉಪದೇಶ ಹೇಳ್ತಾರೆ, ಆಕೆ ತಿಳಿಸಿಕೊಡ್ತಾರೆ, ಎಲ್ಲ ಮಾಡ್ತಾರೆ. ತಿಂಗಳಗಟ್ಲೆ ಎಲ್ಲ ನಾಗಲಿಂಗಜ್ಜನ ಚರಿತ್ರೆಯನ್ನು ಕೇಳಿ ಮನಸ್ಸನ್ನ ಏನು ಮಾಡ್ಕೊಂಡಿರ್ತಾಳೆ ಅಂದ್ರೆ ಪವಿತ್ರ ಮಾಡ್ಕೊಂಡ್ಬಿಟ್ಟಿರ್ತಾಳೆ.
ನನ್ನ ಮಲಿನತೆ ಹೋದಂಗಾತು ಅಂತ ತಿಳ್ಕೊಂಡಿರ್ತಾಳ್ರಿ. ಯಾವಾಗ ಒಂದು ತಿಂಗಳು ನಾಗಲಿಂಗದ ದಿನಂಪ್ರತಿ ಪ್ರವಚನ ಹೇಳ್ತಿದ್ದ ಅದನ್ನು ಕೇಳ್ತಾ ಇದ್ಲು, ಮನಸ್ಸು ಏನಾಗಿತ್ತು ಸ್ವಚ್ಛ ಇತ್ತು. ಈಗ ನೋಡ್ರಿ, ನಾವು ಯಾವಾಗ ದಿನಂಪ್ರತಿ ಮನೆ ಕಸ ಹೊಡಿತಿದ್ವಿ ಅಂದ್ರೆ ಮನೆ ಇದು ಕಸ ಹೊಡಿತಿದ್ವಿ ಅಂದ್ರೆ ಮನೆ ಹೆಂಗಿರ್ತದ್ರಿ? ಸ್ವಚ್ಛ ಇರ್ತತಿ. ಹೊಡಿದು ಬಿಟ್ವಿ ಅಂದ್ರೆ ಏನಾಕತ್ತತಿ? ಕಸ ಏನಾಕತ್ತತಿ? ಶೇಖರಣೆ ಆಕತಿಲ್ರಿ. ಕಸ ಹೊಡಿದು ಬಿಟ್ವಿ ಅಂದ್ರೆ ಹೊಲಸು ಶೇಖರಣೆ ಹಾಕೋತ ಹೋಗ್ತದೆ. ನಾಗಲಿಂಗಜ್ಜಿ ಏನು ಒಂದು ತಿಂಗಳ ಪ್ರವಚನ ಮಾಡಿ ಹೋದ, ಮುಂದಕ್ಕೆ ಮತ್ತೆ ಅವನ ಸ್ಮರಣೆದೊಳಗೆ ಇದ್ಕೋತ ವ್ಯವಹಾರ ಮಾಡ್ಕೋತ ಇದ್ದಳು. ದಿನಂಪ್ರತಿ ಕ್ರಮೇಣ 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 ಈ ವ್ಯವಹಾರದ ಭಾವಕ್ಕೆ ಬಿದ್ದಲ್ಲ. ಆ ಅಧ್ಯಾತ್ಮದ ವಿಚಾರ ಮಾಡೋದಾಗಲಿ, ಗುರುವಿನ ನೆನಪು ಮಾಡೋದಾಗಲಿ ಕ್ರಮೇಣ ಏನಾಕತ್ತಿಕಿಂದ ಕಡಿಮೆ ಆಕತ್ತೀರಿ. ಪ್ರಾಪಂಚಿಕ ವಿಚಾರಗಳು ಬರಾಕತ್ತೂರಿ ಹೆಚ್ಚು. ಒಬ್ಬ ಹೆಣ್ಮಗಳು ಅದಾಳ ಅಂತಂತಂದ್ರೆ ಸಮಾಜದೊಳಗೆ ದೃಷ್ಟಿ ಹೆಂಗಿರ್ತೈತಿ ಅಂತಂದ್ರೆ ಮಲಿನ ದೃಷ್ಟಿ ಉತ್ಪನ್ನ ಆಗ್ತದೆ. ಅದರಾಗ ಒಂದು 3-4 ಮಂದಿ ಮ್ಯಾಗ ಕಣ್ಣು ಹಾಕ್ತಾರೆ. ಕಣ್ಣು ಹಾಕಿದ ಕೂಡಲೇ ಒಬ್ಬಂತಿ ಅಕ್ಕಿ ಬೆನ್ನ ಹತ್ತಿ ಬಿಡ್ತಾನ್ರಿ. ಸ್ವಲ್ಪ ಈಕಿ ಮನಸ್ಸಿನಾಗೂ ಅದು ಕೆಟ್ಟ ಭಾವ ಉದಯ ಆಗ್ತದ್ರಿ, ಭೋಗ ಭಾವ ಉದಯ ಆಗ್ತದೆ. ಏನೋ ಅಚಾತುರ್ಯ ಆಗಿ ಸಂಪರ್ಕ ಬಯಸಿ ಬಿಡ್ತಾಳ್ರಿ ಪರಪುರುಷನ ಜೊತೆಗೆ. ಮುಂದೆ ಏನಾಗ್ಬಿಡ್ತೈತಿ ಅಂತಂದ್ರೆ ಗರ್ಭಿಣಿ ಆಗಿಬಿಡ್ತಾಳ್ರಿ. ಗರ್ಭಿಣಿ ಆದ ಕೂಡಲೇ ಮತ್ತದ ಹಿಂದಿಲ್ ನಾಳೆ ಏನಾಗೋದ್ರಿ ಅದು ಸುದ್ದಿ ಹೊರಗೆ ಬರೋದನ ಅಲ್ಲ. ಊರಾಗ ಹಗರ್ಕ ಈಗ ಕಟ್ಟಿಗೆ ಅದು ರಾವುದಿ ಗೀವುದಿ ಇತ್ತ ಒಳಗ ಕಟ್ಟಿ ಕೊರದ ಕೂಡಲೇ ಹೊಗೆ ನುಸು 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 ಎತ್ತಿ ಅಂದ್ರೆ ಹೆಂಗೆ ಉರಿ ಐತೈತಿ ಅನ್ನೋದು ಗುರ್ತಕತಿ. ಹಂಗೆ ಊರಾಗೆಲ್ಲ ಏನಾಗಿಬಿಡ್ತಿ ಅಂದ್ರೆ ಸುದ್ದಿ ಹರಡಿ ಬಿಡ್ತೀರಿ. ಏನಾಗ್ಯಾಳ ಹೆಣ್ಮಗಳಂತ ಹೊಟ್ಟಿಲೆಗಳ ಸುದ್ದಿ ಹರಡಿ ಬಿಡ್ತೀರಿ. ಮನಸ್ಸಿಗೆ ಎಷ್ಟು ತಾಪ ಆತ್ರಿಕೆಗೆ ಕಂಡವ್ರೆಲ್ಲ ತಮಗೆ ತಿಳಿದದ್ದ ಮಾತಾಡಕತ್ತು ಬಿಟ್ರು. ಏನ್ ದೊಡ್ಡ ನಾಗಲಿಂಗದನ್ನ ಧ್ಯಾನ ಮಾಡ್ತಿದ್ಲು, ಅದ ವಿಚಾರದಾಗ ಇದ್ದೇ ಇರ್ತಿದ್ಲು. ಎಂಥ ಕತ್ತಿ ಕಾರ್ಬಾರ ಮಾಡಿ ಕುಂತಾಳ ನೋಡಂತ ಹಂಗಸಾಕ್ ಶುರು ಮಾಡಿಬಿಟ್ರಿ. ಇನ್ನು ಜೀವಂತ ಇದ್ದರೆ ಏನು ಉಪಯೋಗ ಐತಿ ಅಂತ ಹೇಳಿ ನಾಗಲಿಂಗದ್ದು ಬಂದು ಕೇಳಿರಿ ನಾನು ಏನು ಹೇಳ್ದಿ, ನಾ ಎಂಥ ಶಿಷ್ಯಾಳ ಅನಿಸ್ಕೊಳ್ಳೋದು ಎದಕ್ಕೆ ಬೇಕು, ಅವನ ಮುಖಾನ ನೋಡೋದು ಬೇಡ, ಸತ್ರಾತ್ ಅಂತ ಹೇಳ್ರಿ ಚಿಲಕ ಹಾಕಿ ಏನು ಮಾಡ್ತಾಳಂದ್ರೆ ಉರ್ಲಾಕೊಳಕ್ಕೆ ಹೋಗ್ತಾಳ್ರಿ. ನೋಡು, ಉರ್ಲಾಕೊಳಕ್ಕೆ ಹೋಗ್ತಾಳ. ಅವನ ನೆನಪ್ರಿಯಾಗಿರ್ತಾಳ ನೋಡ್ರಿ. ಮತ್ತೆ ನೆನಪು ಮಾಡ್ಕೊಂಡಿರ್ತಾಳಲ್ಲ ಸದ್ಗುರುವಿನ. ಉರ್ಲಾಕೊಳಕ್ಕೆ ಹೋಗ್ತಿರ್ತಾಳ. ಅಟ್ಟೋಟಿಗೆ ಬಂದು ಬಾಗಲ್ಲಾಗಿ ನಿಂತ ಬಿಟ್ಟಿರ್ತಾನೆ. ಯಾಕೆ ಒಳಗೆ ಕದ ಹಾಕೊಂಡು ಕುಂತಿ, ತೆಗಿ ನಾ ಬಂದೇನಿ, ನಾಗಲಿಂಗಜ್ಜ ಬಂದೆ ನಾನು ಅಂತಾನ್ರಿ ನಾಗಲಿಂಗ. ಅನ್ನೋದ ತಡ ಮತ್ತಟ ಎದಿ ಡಸಗ ಅಂತ ತೆಗೆದು ಬಂದ ಬಿಟ್ಟ. ಆ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ ನಾನು ಅಂತ. ಇನ್ನೇನು ಊರ್ಲ ಹಾಕೊಂಡೇ ಬಿಡ್ತಾಳ್ರಿ. ಎಲ್ಲರೂ ಕದ ಮುರಿದು ಒಳಗೆ ಹೋಗ್ತಾರ್ರಿ. ಸತ ಬಿಟ್ಟಿರ್ತಾಳ. ಇಳಿಸ್ತಾರ್ರಿ. ಇಳಿಸಿದವ್ರ ಎಲ್ಲ ನೋಡ್ತಾರ. ನಾಗಲಿಂಗಜ್ಜ ಬಂದು ಆಕಿ ಮೈಮ್ಯಾಗ ಕೈ ಆಡಿಸಿ ಎತ್ತರಿಗೊಳಿಸ್ತಾನ. ಎತ್ತರಿಗೊಳಿಸಿಂದ ಯಾಕುವ ಪ್ರಾಣ ಯಾಕೆ ಕಳ್ಕೊಳಕತ್ತಿದ್ದಿ ಅಂತ ಕೇಳ್ತಾನ್ರಿ. ಏನಪ್ಪ ನಿನ್ನ ಮಕಾನಾರೆ ತೋರಿಸೋದು, ನನ್ನ ಮನಸ್ಸು ಜಾರಿ ತಪ್ಪು ಕೆಲಸ ಮಾಡ್ತಿ, ನಂದ ಗತಿನ ತಪ್ಪಿ ಹೋತು, ಇನ್ನು ಇದ್ದು ಸತ್ತಂಗ ನಾನು ಏನು ಮಾಡಲಿ, ಅದಕ್ಕೆ ನಾನೀಗ ಸಾಯಾಕ ನಿರ್ಧಾರ ಮಾಡಿಬಿಟ್ಟೀನಿ, ನನ್ನನ್ನು ಕ್ಷಮಿಸು ಅಂತ ಕೇಳ್ಕೋತಾಳ್ರಿ. ಆವಾಗ ನಾಗಲಿಂಗಜ್ಜ ಅಂತಾನ, ಏನೂ ತಪ್ಪಾಗಿಲ್ಲ, ಚಿಂತೆ ಮಾಡಬೇಡ, ಈಗ ಪಶ್ಚಾತ್ತಾಪ ಆಗೈತಿಲ್ಲ ನಿನಗೆ, ನೀ ಇನ್ನೊಮ್ಮೆ ತಪ್ಪು ಕೆಲಸ ಮಾಡಕ್ಕೆ ಹೋಗ್ಬೇಡ, ಈ ದೋಷವನ್ನು ನಾನು ಪರಿಹರಿಸ್ತೀನಿ, ನನ್ನ ಕಡೆ ನೀನು ಲಕ್ಷ್ಯ ಇಟ್ಟಿಯಲ್ಲ, ನಿನ್ನ ದೋಷವನ್ನು ನಾ ಪರಿಹರಿಸ್ತೀನಿ ಅಂದವನ ರೀ. ಅಕ್ಕಿ ಮೈಮ್ಯಾಗ ಹಿಂಗೆ ಕೈ ಆಡಿಸಿ ಬಿಡ್ತಾಳ್ರಿ. ಅದೇನು ಗರ್ಭ ಪಟೀಲಿ ಆಗಿರ್ತಾಳಲ್ರಿ, ಅದು ಪೂರ್ಣ ಸಾಪ ಆಗಿಬಿಡ್ತತಿ. ಸಾಮಾನ್ಯ ಹೆಣ್ಮಗಳ ಮೊದಲು ಹೆಂಗಿರ್ತಾಳಲ್ರಿ, ಹರೇ ಹೆಣ್ಮಗಳ್ರಿ ಹಂಗ ಆಗಿಬಿಡ್ತಾಳ. ಅದು ಇರೋದೇನೇ ಇಲ್ರಿ, ಗರ್ಭನೇ ಹೋಗ್ಬಿಡ್ತದೆ ನಾಶ ಆಗಿ. ಆವಾಗ ನಾಗಲಿಂಗಜ್ಜ ಅದನ್ನು ಮಾಡಿದ್ದು ನೋಡಿ ಬಂದು ಒಳಗೆ ನಿಂತಿರ್ತದ ಜನ. ಅವ್ ನಾಗಲಿಂಗಜ್ಜ ಏನು ಹೇಳ್ತಾನೆ, ಈಕಿ ಯಾರ್ಯಾರೇ ತಪ್ಪು ಮಾಡ್ಯಾರಂತಂದ್ರ ಅವ್ರ ವಂಶನ ನಿರ್ವಂಶಕತೆ ಅಂತ ಶಾಪ ಕೊಟ್ಟು ಬಿಡ್ತಾಳ್ರಿ. ಈಕಿಗೆ ಯಾರೇ ದೋಷ ಆರೋಪ ಮಾಡಿದ್ರಿ ಅಂದ್ರೆ ಆಕೆ ಎಲ್ಲ ದೋಷವನ್ನು ಕಳ್ಕೊಂಡು ಗುರು ಕೃಪೆಯಿಂದ
ದೋಷ ಮುಕ್ತಳಾಗ್ಯಾಳ. ಯಾರೇ ಮತ್ತೆ ಆಕಿಗೆ ದೋಷ ಐತಿ ಅಂದ್ರೆ ನಿಮ್ಮ ವಂಶ ನಿರ್ವಂಶ ಆಗ್ತೈತಿ ಅಂತ ಶಾಪ ಕೊಟ್ಟು ಬಿಡ್ತಾನ್ರಿ. ಯಾರು ಅಂತಾರ್ರಿ? ಮನಸ್ನ್ಯಾಗ ಸತ್ಯ ಹಂಗೆ ಅನ್ನೋದಿಲ್ಲ, ಮೊದಲ ಇವನು ಬಾಯಿ ಕರ್ಬಾಯಿ. ಆವಾಗ ಅಕ್ಕಿನ್ನೂ ಹೊಗಳಾಕತ್ತಾರ್ರಿ ನಿಜವಾದ ಭಕ್ತಳಿಕೆ ಅಂತೇಳಿ. ನಾಗಲಿಂಗಜ್ಜನ್ನು ಹೊಗಳಾಕತ್ತಾರ. ಅಂಥ ಕಷ್ಟದ ಸನ್ನಿವೇಶದೊಳಗೆ, ಅಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ, ವಿಷಮ ವಾತಾವರಣದೊಳಗೆ ಸದ್ಗುರುನಾಥಕಿ ಮನೆಗೆ ಬರ್ತಾನಲ್ಲ, ಬಂದು ಏನು ಮಾಡಿದಕ್ಕಿನ್ನ ಉದ್ಧಾರ ಮಾಡಿನೋ ಏನು ನಾಶ ಮಾಡೀನ್ರಿ? ಉದ್ಧಾರ ಮಾಡೀನಿ ನಾವು. ಸದ್ಗುರುನಾಥ ಮನೆಗೆ ಬರ್ತಾನಂತಂದ್ರೆ ಅಲ್ಲಿ ಅಮಂಗಳ ಆಗೋದಿಲ್ಲ. ಅಮಂಗಳಿದ್ದದ್ದು ಮಂಗಳಕರ ಆಗ್ತದ ಅಂತ, ಕೆಟ್ಟದ್ದಿದ್ದದ್ದು ಒಳ್ಳೇದಾಗ್ತದ ಅಂತ, ಅಕಲ್ಯಾಣ ಇದ್ದದ್ದು ಕಲ್ಯಾಣ ಆಗ್ತದ ಅಂತ. ಅದಕ್ಕೆ ಮಹಾತ್ಮರ ಪಾದ ಪೂಜೆ ಅಂತ ಮಾಡ್ತಾರೆ ನೋಡ್ರಿ. ಮನೆಗೆ ಕರೆಸಿ ಅದಕ್ಕೆ ಪಾದ ಪೂಜೆ ಮಾಡಿಸ್ತಾರ. ಇದಕ್ಕೆ ರೀ ಅವ್ರ ಶರೀರ ಏನಾಗಿರ್ತದಂದ್ರೆ ತಪೋ ಶರೀರ ಆಗಿರ್ತದ್ರಿ. ಅಲ್ಲಿ ಪರಿಶುದ್ಧತೆ ನೆಲೆಯಾಗಿ ನಿಂತಿರ್ತತಿ. ಅವರು ಬಂದು ಮನೆ ಒಳಗೆ ಕಾಲಿಟ್ರು ಅಂತಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳ್ರಿ, ಅದಕ್ಕೆ ಏನಂತಾರಂದ್ರೆ ನೆಗೆಟಿವ್ ಎನರ್ಜಿ ಅಂತಾರೆ. ದುಷ್ಟ ಆಲೋಚನೆಗಳು, ದುಷ್ಟ ಶಕ್ತಿಗಳು ಏನಾಗ್ತಾವಂದ್ರೆ ಆ ಸ್ಥಾನದಿಂದ ಪಲಾಯನಗೈತಾವು. ಅದಕ್ಕೆ ಶಿವಾನಂದಜ್ಜ ಅವ್ರು ಹೇಳ್ತಾರ, ಯೋಗೀಶ್ವರನು ಮನೆಗೆ ಬಂದರೆ ಹಬ್ಬವು. ಅವ ಮನೆಗೆ ಬಂದಂದ್ರೆ ಕಲ್ಯಾಣನ ಅಂತ. ಬರೋದಿಲ್ಲ ಒಂದೇ ಮಾತ್ರಿ, ಬಂದಂದ್ರೆ ಆ ಮನಿ ಏನು ಪಾವನನ ಅಂತ. ಮುಂದೆ ಹೇಳ್ತಾರೆ ನೋಡ್ರಿ, ಆ ಗುರುವೇ ಪರಮಾತ್ಮನು. ಸಾಮಾನ್ಯವಾಗಿ ನಾವೆಲ್ಲರೂ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ. ನನ್ನ ಕಷ್ಟ ಬಗೆಹರಿಸಪ್ಪ, ನನಗೆ ಒಟ್ಟಕ್ಕೆ ದುಃಖ ತಂದು ಕೊಡಬೇಡ, ನನಗೆ ಯಾವಾಗಲೂ ಸೌಖ್ಯವನ್ನು ಇಡು, ಸಿರಿ ಕೊಡು, ಸಂಪತ್ತು ಕೊಡು, ನನಗೆ ಹೆಂಡತಿ ಸಿಗುವಂಗೆ ಮಾಡು, ಗಂಡು ಮಕ್ಕಳು ಹಿಡಿಯೋಂಗೆ ಮಾಡು. ನಾವು ದೇವ್ರನ್ನೆಲ್ಲ ಹಿಂಗೆ ಬೇಡ್ಕೋತಿರ್ತೇವೆ ಹೋಗಿ, ಹೌದಿಲ್ರಿ? ಆ ಗುಡಿಯಾನ್ ದೇವ್ರವು ಕೊಡ್ತಾವೋ ಏನು ಬಿಡ್ತಾವೋ? ಒಬ್ಬವ ಹನುಮಪ್ಪನ ಗುಡಿಗೆ ಹೋಗಿದ್ದಂತ. ಹನುಮಪ್ಪನ ಏನು ಕೇಳ್ಕೊಬೇಕ್ರಿ ಅವ? ನನಗೊಂದು ಚಂದಂದು ಹುಡುಗಿ ಸಿಗುವಂಗೆ ಮಾಡು, ಕನ್ಯಾನ ಸಿಗುವಲ್ಲು ಈಗ, ನನಗೊಂದು ಕನ್ಯಾ ಸಿಗುವಂಗೆ ಮಾಡು ಅಂತ ಬೇಡ್ಕೊಳಕತ್ತಿದ್ದು. ತಲೆ ಕೆಟ್ಟ ಹನುಮಪ್ಪ ಎದ್ದು ನಿಂತು ಹೇಳಿದಂತ, ನಿನಗೆ ಕೊಡುವಂಗಾಗಿದ್ರೆ ನಾ ಯಾಕೆ ಇಲ್ಲಿ ಸುಮ್ಮನೆ ಕುಂದಿರ್ತಿದ್ದೆ, ನನಗೆ ಸಿಕ್ಕಿಲ್ಲ, ನಿನಗೇನು ಕೊಡಲಿ ಅನ್ನಂತವ. ಹೇಳೋ ಉದ್ದೇಶ ಏನು ಅಂತಂತಂದ್ರೆ, ನಾವು ಈ ಕಲ್ಲು ಈ ಮೂರ್ತಿಗಳಿಗೆ ಶರಣ ಆಗ್ತೇವ್ರಿ. ಜೀವಂತ ದೇವ್ರನ್ನ ಜೀವಂತ ದೇವ್ರು ಯಾರಪ್ಪ ಅಂದ್ರೆ ಸದ್ಗುರುನಾಥ. ಅವನು ಸೇವಾ ಮಾಡಿ ಅವನಂತೆ ಕಿದ್ದು ಅವನ ಉಪದೇಶ ಕೇಳಿಬಿಟ್ರೆ ಅವ ಹೆಂಗೆ ಪರಮಾತ್ಮ ಸ್ವರೂಪ ಆಗ್ಯಾನಲ್ಲ, ಹಂಗೆ ನಾವು ಏನಕ್ಕೇವ್ರಿ ಪರಮಾತ್ಮ ಸ್ವರೂಪರಾಗ್ತೀವಿ ಅಂತ. ಅದಕ್ಕೆ ಅವನ ಪರಮಾತ್ಮ, ಅವನು ಬಿಟ್ಟು ಬೇರೆ ಪರಮಾತ್ಮ ಈ ಜಗತ್ತಿನೊಳಗೆ ಇಲ್ಲ ಅನ್ನೋದನ್ನು ನಾವೇನು ಮಾಡ್ಬೇಕು? ತಿಳ್ಕೋಬೇಕು ಅಂತ. ಅದನ್ನ ಇಲ್ಲಿ ಹೇಳ್ತಾರೆ. ಆ ಗುರುವೇ ಪರಮಾತ್ಮನು. ಯೋಗೀಶ್ವರನೇ ನೋಡ್ರಿ, ಯೋಗೀಶ್ವರನಿಗೆ ತೃಪ್ತಿ ಮಾಡಿದ ಫಲವು ಸಹಸ್ರ ಗಣಾಧೀಶರಿಗೆ ತೃಪ್ತಿಪಡಿಸಿದರೂ ಸಮವಲ್ಲವು. ನಾವು ಎಷ್ಟೋ ಮಂದಿಗೆ ಊಟ ಮಾಡಿಸೋದಕ್ಕಿಂತ ಒಬ್ಬ ಜ್ಞಾನಿಗೆ ಊಟ ಮಾಡಿಸಿರ, ಒಬ್ಬ ಸಾಧಕಿಗೆ ಊಟ ಮಾಡಿಸಿದ್ರ ನೋಡ್ರಿ, ಒಬ್ಬ ಸಾಧಕಿಗೆ ಊಟ ಮಾಡಿಸಿರ 1000 ಮಂದಿಗೆ ಊಟ ಮಾಡಿಸಿದ ಫಲ ಬರ್ತದ್ರಿ. ಯಾಕಂದ್ರೆ ಒಬ್ಬ ಸಾಧಕನಿಂದ 1000 ಮಂದಿ ಕಲ್ಯಾಣ ಆಗ್ತದೆ. ಎಲ್ಲಿ ಪ್ರಸಾದ ಉಣ್ತಾನ ಆ ಪ್ರಸಾದ ಉಂಡು ಹೋಗಿ 1000 ಮಂದಿಗೆ ಕಲ್ಯಾಣ ಮಾಡ್ತಾನ್ರಿ ಸಾಧಕ. ಸಿದ್ಧ ಪುರುಷ ಜ್ಞಾನಿ ಏನು ಮಾಡ್ತಾನ ಅಂತಂದ್ರೆ, ಅವಾಗ ಅನ್ನ ಹಾಕಿದ್ರ ನಮ್ಮ ಅನ್ನ ಸ್ವೀಕಾರ ಮಾಡಿ 1,000,000 ಮಂದಿಗೆ ಕಲ್ಯಾಣ ಮಾಡ್ತಾನ್ರಿ. ಅಂದ್ರೆ 1,000,000 ಮಂದಿಗೆ ಕಲ್ಯಾಣ ಮಾಡಿದ್ರ ಫಲ ನಮಗೆ ಬರ್ತದ್ರಿ, ಅದರೊಳಗಿನ ಅಂಶ. ಮತ್ತೊಬ್ಬ ದುಷ್ಟಗೆ ಅನ್ನ ಹಾಕಿದ್ರೆ, ಕೊಲಿಗಡಕ್ಕೆ ಅನ್ನ ಹಾಕಿದ್ರೆ ಅವ ಎಷ್ಟು ಕೊಲೆ ಮಾಡ್ತಾನ, ಅವ ಎಷ್ಟು ದುಷ್ಟ ಕೆಲಸ ಮಾಡ್ತಾನ, ಅದರ ಫಲ ಎಲ್ಲ ಯಾರಿಗೆ ಬರ್ತೈತ್ರಿ? ನಮಗೂ ಬರ್ತೈತಿ. ಎಲ್ಲ ಬರ್ತೈತಿ ಅಂತಲ್ಲ, ಅದು ನಾವು ಏನು ಮಾಡಿ ಅವಾಗ ಸಹಾಯ ಮಾಡಿರ್ತೀವಲ್ಲ, ಅದಕ್ಕೆ ಎಷ್ಟು ಬರಬೇಕು ಪಾಪದ ಫಲ ನಮಗೆ ಬಂದೈತಿ. ಅದಕ್ಕೆ ಹೇಳ್ತಾರ, 1,000,000 ಮಂದಿಗೆ ಇಕ್ಕಿದನೇನೆ ಬೇಡ, ತತ್ವಬಲ್ಲ ತತ್ವಜ್ಞಾನಿಗೆ ಅನ್ನವನ್ನು ಇಕ್ಕಿದಡೆ ಕೈಲಾಸ ಒತ್ತಿ ಬಿದ್ದಿರುವುದು ಸರ್ವಜ್ಞ. ಸರ್ವಜ್ಞ ಮಹಾಕವಿ ಹೇಳ್ತಾನ.
ಎಷ್ಟೋ ಮಂದಿಗೆ ಊಟ ಮಾಡಿಸಿನಿ ಅಂತ ನೀನು ಬೀಗ ಬೇಡ, ಅನುಭಾವಿಗೆ ಊಟ ಮಾಡಿಸು. ಅದರಿಂದ ನಿನಗೆ ಪುಣ್ಯದ ಫಲ ಹೆಚ್ಚು ಬರ್ತದೆ. ಅಷ್ಟ ಅಲ್ಲ, ನಿನ್ನ ಅಂತಃಕರಣ ಶುದ್ಧ ಆಗ್ತದೆ. ಅವ ಹರಿಸಿನಂದ್ರೆ, ಆಶೀರ್ವಾದ ಮಾಡಿನಂದ್ರೆ ನಿನಗೆ ಆತ್ಮಜ್ಞಾನದ ಅನುಭವ ಆಗ್ತದೆ. ಗುರುಗಳು ಆಶೀರ್ವಾದ ಮಾಡಿದ್ರಂದ್ರೆ ನಮಗೆ ನೀ ಇದ್ರೊಳಗೆ ಮುಂದುವರಿ, ನೀ ಇದ್ರೊಳಗೆ ಸಿದ್ಧಿ ಪಡಿ ಅಂದ್ರಿ ಅದು ನಮಗೆ ಸಿದ್ಧಿ ಆಗೇ ತೀರ್ತದೆ. ನನಗೆ ಭಾಳ ಸಲ್ತಿ ಅಂದಾರ ಗುರುಗಳ್ರಿ, ನೀ ಇದನ್ನ ಮಾಡ್ಕೋತ ಹೋಗೋದು ನೀ ಅಂತಂದಾರ ಅವ್ರು ಹೆಚ್ಚ. ಮತ್ತು ಅದನ್ನ ಮಾಡಾಕತ್ತೀವಿ ನಾವು. ಗುರುಗಳು ಏನಾಗಿಬಿಟ್ಟತ್ರಿ, ಆಶೀರ್ವಾದ ಆಗಿಬಿಟ್ಟಿರ್ತದೆ. ಗುರು ಕೃಪಾ ಆತು ಅಂತಂದ್ರೆ ಅದ್ರಾಗ ನಾವು ಮುಂದುವರಿತಿರ್ತೇವೆ. ಅದಕ್ಕೆ ಯಾವಾಗಲೂ ನಾವು ಈ ಚಿಂತನೆ ಒಳಗೆ ಇರುವುದು. ಹೇಳ್ಯಾರ ಶಿವಾನಂದ ಅಜ್ಜ ಅವ್ರು, ಏನೂ ಮಾಡಬೇಡ, ಆತ್ಮವಿಚಾರಕ್ಕಾಗಿ ಪಾದವನ್ನು ನಡೆಯಲಿಕ್ಕೆ ಹಚ್ಚು ಅಂತ ಹೇಳ್ಯಾರ. ಇಲ್ಲಿ ಶಾಸ್ತ್ರಕ್ಕೆ ಬರ್ಬೇಕ್ರಿ. ಶಾಸ್ತ್ರಕ್ಕೆ ಬರೋದ್ರಿಂದ, ಇಂಥ ಉಪದೇಶ ಕೇಳೋದ್ರಿಂದ ಗುರು ಕೃಪಾ ಆಗ್ತದ್ರಿ. ಗುರುಗಳು ನಮ್ಮ ಮನೆಗೆ ಬರ್ತಾರ, ನಮ್ಮ ಆದರಾದಿತ್ಯವನ್ನು ಸ್ವೀಕಾರ ಮಾಡ್ತಾರ, ನಮಗೆ ಆಶೀರ್ವಾದ ಮಾಡ್ತಾರ. ನಾವು ಸತ್ಸಂಗದಾಗ ಬಂದ್ವಿ ಅಂದ್ರೆ ಗುರುಗಳ ದರ್ಶನ ಆಗೇ ಆಗ್ತದ ರೀ. ಸಜ್ಜನರು ಏನು ಮಾಡ್ತಾರಂದ್ರೆ ಜ್ಞಾನಿಗಳಂತೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳ್ತಾರ, ಆತ್ಮವಿಚಾರಕ್ಕಾಗಿ ಪಾದವನ್ನು ನಡೆಯಲಿಕ್ಕೆ ಹಚ್ಚಬೇಕು. ಕ್ಷೇತ್ರ ಯಾತ್ರೆಗೆ ಎಂದೂ ಹೋಗಬಾರದು. ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ವ್ಯರ್ಥವೇ. ಬ್ರಹ್ಮ ಬೋಧಿ ನಡೆದಲ್ಲಿ ತನ್ನ ಪಾದದಿಂದ ನಡೆದು ಹೋದದ್ದರ ಫಲ ಕೋಟಿ ಯಜ್ಞದ ಫಲಕ್ಕೂ ಮಿಗಿಲಾದುದು. ಕಾಶಿ ರಾಮೇಶ್ವರಕ್ಕೆ ಹೋದರೂ ಅಲ್ಲ, ಯಾವ ಪುಣ್ಯವೂ ಅಲ್ಲ. ಸಾಧು ಸಂತರಿಗೆ ಅನ್ನ ಕೊಡುವುದು, ಸತ್ಯದಿಂದ ನಡೆಯುವುದು, ಬ್ರಹ್ಮ ವಿಚಾರದಲ್ಲಿ ಇರುವುದು. ಶಾಸ್ತ್ರ ಕೇಳಾಕ ನಾವು ಏನು ನಡ್ಕೋತ ಬರ್ತೇವಲ್ಲ, ಇದರಷ್ಟು ಪುಣ್ಯ ಮತ್ಯಾವುದು ಅಲ್ಲ ಅಂತ. ನಡ್ಕೊಂತ ಬಂದು ನಾವು ಆಧ್ಯಾತ್ಮ ವಿಚಾರ ಕೇಳಿ ಹೋದ್ವಿ ಅಂದ್ರೆ, ಗುರುವಿನ ಉಪದೇಶ ಕೇಳಿ ಹೋದ್ವಿ ಅಂತಂದ್ರೆ ನಮ್ಮ ಜನ್ಮ ಏನಾಗ್ತದ್ರಿ, ಪಾವನ ಆಗ್ತದೆ. ಕ್ಷೇತ್ರ ಯಾತ್ರೆ ಎಲ್ಲ ಅಡ್ಡಾಡಿ ಬಂದ್ರೆ ಏನಾಗ್ತದೆ, ದಣಿವ ಕತಿ, ಬ್ಯಾಸರ ಕತಿ. ಶಾಸ್ತ್ರ ಕೇಳಿ ದಣಿವ ಬ್ಯಾಸರ ಕತಿ, ಹಗರಕತ್ರಿ ಮನಸ್ಸು. ಮನಸ್ಸು ಹಗರಾಕತ್ತಂತ ಶಾಸ್ತ್ರಕ್ಕೆ ಬರ್ತಿರೋ, ಮನಸ್ಸು ವಾಜ್ಯಕತ್ತಂತ ಶಾಸ್ತ್ರಕ್ಕೆ ಬರ್ತೀರಿ? ಹಾಂ, ಮತ್ತು ಹಗರ್ ಅಂದ್ರೆ ಸುಖ ನಾವು ದುಃಖ ರೀ. ಮತ್ತು ಸುಖ ಪ್ರಾಪ್ತಿ ಆಗತ್ತಿಲ್ಲ. ಅದಕ್ಕೆ ಹೇಳ್ಯಾರ ಅವರು, ಆತ್ಮವಿಚಾರಕ್ಕಾಗಿ ಪಾದವನ್ನು ನಡೆಯಲಿಕ್ಕೆ ಹಚ್ಚು. 3 ಕೆಲಸ ಮಾಡಂತ ಹೇಳಿದ್ರು ಅವರು. ಏನು? ಸಾಧು ಸಂತರಿಗೆ ಅನ್ನ ಕೊಡುವುದು, ಸತ್ಯದಿಂದ ನಡೆಯುವುದು, ಬ್ರಹ್ಮ ವಿಚಾರದಲ್ಲಿ ಇರುವುದು. ಮಾನವ ಜನ್ಮಕ್ಕೆ ಬಂದಾಗ ಈ 3 ಕೆಲಸ ಮಾಡಿಬಿಟ್ರೆ ಮುಗಿತ್ರಿ, ನಮ್ಮ ಜನ್ಮ ಸಾರ್ಥಕ ಅದ. ಏನು? ಎಷ್ಟು ಸಾಧ್ಯಕತಿ ಸತ್ಪುರುಷರಿಗೆ ಅನ್ನ ಪ್ರಸಾದ ಮಾಡಿಸೋದ್ರಿ. ಸಿಗ್ತಾರ ಅವ್ರು, ಅವ್ರ ಕಡೆ ಲಕ್ಷ್ಯ ಇದ್ರೆ ಸಿಗ್ತಾರ ಅವರು. ಅವ್ರ ಕಡೆ ಲಕ್ಷ್ಯ ಇರಲಿಲ್ಲ ಅಂದ್ರೆ ಸಿಗುವುದಿಲ್ಲ. ಅವ್ರ ಚಿಂತನೆ ಒಳಗೆ, ಜ್ಞಾನದ ಚಿಂತನೆ ಒಳಗಿದ್ರೆ ಸದ್ಗುರುಗಳ ದರ್ಶನ ಆಗ್ತದೆ. ಅವ್ರು ಬಂದು ನಮ್ಮಲ್ಲಿ ಆಹಾರವನ್ನು, ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರ, ಸಾಧು ಸಂತರಿಗೆ ಅನ್ನ ಹಾಕು, ಅನ್ನ ಪ್ರಸಾದ ಮಾಡಿಸೋದು, ಸತ್ಯತನದಿಂದ ನಡ್ಕೊಳ್ಳೋದ್ರಿ. ಸಾಮಾನ್ಯವಾಗಿ ಜಗತ್ತಿನೊಳಗೆ ಜನರು ಸತ್ಯದಿಂದ ನಡ್ಕೊಳ್ಳೋರ ಕಡಿಮೆ ರೀ. ಬರೀ ತಗಲು ಬಾಜಿನ ಸುಳ್ಳು ಹೇಳ್ಕೊಂತ ಜೀವನ ಸಾಗಿಸೋರು ಹೆಚ್ಚು ಮಂದಿ ಅದಾರ. ಮತ್ತು ಏನಾರ ಸುಳ್ಳು ಹೇಳಿದ್ರೆ ನಡೀದೇ ಇಲ್ರಿ ಜೀವನ ಅಂತ ಅಂದ್ರೆ ಅವ್ರು ಏನು ತಿಳ್ಕೊಂಡ್ಬಿಟ್ರ ಅಂದ್ರೆ, ಜೀವನ ನಡಿಬೇಕಾದ್ರೆ ಸುಳ್ಳು ಹೇಳ್ಬೇಕು. ಜೀವನ ನಡೆಸಾಕ ಬಂದೇವೆ ಅಷ್ಟೇ ನಾವು, ಹೊರತಾಗಿ ಜೀವನದ ಮೌಲ್ಯವನ್ನು ಅರ್ಥ ಮಾಡ್ಕೊಳಕ ಬಂದಿಲ್ಲ. ಸತ್ಯತಿನದಿಂದ ನಡ್ಕೊಂಡ್ರು ಜೀವನ ನಡೀತೈತ್ರಿ, ಅದರ ಪದ್ಧತಿ ನಮಗೆ ಗೊತ್ತಿಲ್ಲ. ಸುಳ್ಳು ಹೇಳಿದ್ರನ್ನ ನಡೀತೈತೆ ಅಂತ ತಿಳಿಯಾಗಿ ಏನಾಗ್ಬಿಟ್ಟತ್ರಿ, ಫಿಕ್ಸ್ ಆಗಿಬಿಟ್ಟೈತಿ. ಸುಳ್ಳು ಹೇಳಿದ್ರೆ ಹರಿಶ್ಚಂದ್ರನ ಗತೆ ಸುಡುಗಾಡು ಕಾಯ್ಯದ ಕತೆ ಅಂತ ತಿಳ್ಕೊಂಡೇವ್ರಿ. ಅವ ಸುಳ್ಳು ಹೇಳಿ ಸುಡುಗಾಡು ಕಾದ್ನ, ಇದು ಕರೆ ಹೇಳಿ ಸುಡುಗಾಡು ಕಾದ್ನ ಕರೆ. ಅವನ ಚರಿತ್ರೆ ಒಳಗೆ ಅವನ ಹೆಸರು ಏನಾಗೈತ್ರಿ, ಅಜರಾಮರವಾಗಿ ಉಳಿದು. ಸುಳ್ಳು ಹೇಳೋದ್ರಿಂದ ಏನಾಕತ್ತೆ ಅಂದ್ರೆ ಸತ್ಯ ವಸ್ತುವಿನಿಂದ ನಾವು ದೂರ ಆಗ್ತೀವಿ. ಇದು ಮಾತ್ರ ಸತ್ಯ. ವ್ಯಾವಹಾರಿಕ ಸುಳ್ಳು, ಪಾರಮಾರ್ಥಿಕ ಸುಳ್ಳು ರೀ. ವ್ಯಾವಹಾರಿಕವಾಗಿ ಸುಳ್ಳು ಹೇಳೋದು ಮೊದಲು ಕಲಿಬೇಕ್ರಿ ನಾವು. ಆಮೇಲೆ ಪಾರಮಾರ್ಥಿಕ ಸುಳ್ಳನ್ನು ನಂಬುದು ಬಿಡ್ಬೇಕ್ರಿ. ಪಾರಮಾರ್ಥಿಕವಾಗಿ ಈ ದೇಹ ನಾನಂತ ನಂಬಿ ಕುಂತೇವಲ್ಲ, ಇದು ಒಂದು ಸುಳ್ಳ.
ಸುಳ್ಳು ನಂಬುದು, ಸುಳ್ಳಿನ ಅವಲಂಬನೆ. ಅದಕ್ಕೆ ಶಿವಾನಂದಜ್ಜ ಅವ್ರು ಹೇಳ್ತಾರೆ, ಶವ ನೀನಲ್ಲ, ನೀ ಏನದಿ? ಶಿವನ ನೀನದಿ, ಸಚ್ಚಿದಾನಂದ ಘನ ವಸ್ತುನ ನೀನದಿ ಅಂತ ಹೇಳ್ತಾರೆ. ಆ ಸಚ್ಚಿದಾನಂದ ಘನ ವಸ್ತುನ ನಾನದೇನೆ ಅಂತ ತಿಳ್ಕೊಂಡಿರೋದು ಏನೈತಲ್ಲ, ಇದು ಸತ್ಯವನ್ನು ನಂಬುದು, ಸತ್ಯಪಥದೊಳಗೆ ನಡೆಯುವುದು ಅಂತ ಹೇಳ್ತಾರೆ. ಮೊದಲ ವ್ಯಾವಹಾರಿಕವಾಗಿ ಪರಸ್ಪರ ಜನರ ಜೊತೆಗೆ ವರ್ತಿಸುವತ್ನ್ಯಾಗ ಸತ್ಯತನದಿಂದ ಮಾತಾಡಬೇಕ್ರಿ. ಅದರ ಜೊತೆಗೆ ಸತ್ಯದ ಅವಲಂಬನೆ ಮಾಡಬೇಕು. ಈ ಸತ್ಯದ ಅವಲಂಬನೆ ಮಾಡಬೇಕಾದ್ರೆ ಮನಸ್ಸಿನೊಳಗೆ ಯಾವಾಗಲೂ ಎದರ ಚಿಂತನೆ ಇರಬೇಕಂದ್ರೆ ಆತ್ಮನ ಚಿಂತನೆ ಇರಬೇಕು, ಅಧ್ಯಾತ್ಮ ಚಿಂತನೆ ಇರಬೇಕು. ಅಂದ್ರೆ ಮುಖ್ಯವಾಗಿ ನಾವು 3 ಕೆಲಸ ಮಾಡಬೇಕು. ಯಾವವು? ಯಾವ್ರವ? ಇನ್ನಗೆ ಹೇಳೇನೆ ಮತ್ತೆ ಯಾವವು? ಒಂದೇದ್ದು ಹೇಳ್ರಿ ನನಗೆ. ಸತ್ಯ ನುಡಿಯೋದು, ಮತ್ತೆ ಸಜ್ಜನರ ಸಂಘ ಮಾಡೋದಲ್ರಿ, ಸತ್ಯತನದಿಂದ ನಡ್ಕೊಳ್ಳೋದು, ಸಾಧು ಸತ್ಪುರುಷರಿಗೆ ಅನ್ನ ಹಾಕೋದು, ಮತ್ತೆ ಇನ್ನೊಂದು ಯಾರಿಗೆ ಗೊತ್ತಂತೀರಿ? ಆತ್ಮವಿಚಾರದೊಳಗೆ ಇರೋದು ರೀ. ಸಾಧು ಸಂತರಿಗೆ ಅನ್ನ ಹಾಕೋದು, ಸತ್ಯತನದಿಂದ ನಡ್ಕೊಳ್ಳೋದು, ಯಾವಾಗಲೂ ಆತ್ಮವಿಚಾರದೊಳಗೆ ಕಾಲು ಕಳೆಯೋದು. ಇದು 3 ಕೆಲಸ ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೋಬೇಕು ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರ, ಸತ್ಪುರುಷರಿಗೆ ಸಾಧು ಸಂತರಿಗೆ ಅನ್ನ ಹಾಕೋದ್ರಿಂದ ನಮ್ಮ ಜನ್ಮದ ಸಾರ್ಥಕತೆ ಈಡೇರ್ತದ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ಯೋಗೀಶ್ವರನಿಗೆ ತೃಪ್ತಿ ಮಾಡಿದ ಫಲವು ಸಹಸ್ರ ಗಣಾಧೀಶರಿಗೆ ತೃಪ್ತಿ ಮಾಡಿದರೂ ಸಮವಲ್ಲವು. ಜ್ಞಾನಿಯೇ ದೇವರೆಂದು ತಿಳಿದವನಿಗೆ ಮುಕ್ತಿಯು ದೂರವಿಲ್ಲ. ಬ್ರಹ್ಮಜ್ಞಾನಿನ ದೇವರಂತ ತಿಳಿದವಾಗ ಮುಕ್ತಿ ಅನ್ನೋದು ದೂರಿಲ್ಲ ಅಂತ ಹೇಳ್ತಾರೆ. ಗರ್ಗದ ಮಡಿವಾಳಪ್ಪನವರು ಮಾಯೆಯನ್ನು ತೊರೆದು ತಮ್ಮನ್ನು ತಾವೇ ಪೂಜಿಸುತ್ತಿದ್ದರು. ಗಂಧ ಪುಷ್ಪ ಅಕ್ಷತೆ ಎಲ್ಲವೂ ತಾನೇ ತಾವ ಪೂಜೆ ಮಾಡ್ಕೊಂಡ್ಬಿಡ್ತಿದ್ರಂತ್ರಿ ಅವ್ರು ಕುಂತ್ಕೊಂಡು. ನನಗನ್ಯವಾಗಿ ದೇವ್ರು ಹೊರಗೆ ಇಲ್ಲಂದ ಮ್ಯಾಗ ನನಗ ನಮಸ್ಕಾರ. ಅದಕ್ಕೆ ಆತ್ಮಾನಂದ ಅಜ್ಜ ಅವ್ರು 2 ಮಂತ್ರ ಹೇಳ್ಯಾರ ನೋಡ್ರಿ. ನಾನವೇ ನಮ ಓಂ, ನನಗ ನಮಸ್ಕಾರ. ಸುಖಾಯ ನಮ ಓಂ, ಸುಖಕ್ಕೆ ನಮಸ್ಕಾರ. ಸುಖ ಎಲ್ಲೈತಿ? ಸುಖ ಎಲ್ಲೈತ್ರಿ? ಗುಡ್ಡು ಸಂಧ್ಯಾಗೈತೇನೆ. ಸುಖ ಎಲ್ಲೈತಿ? ನಮ್ಮೊಳಗ ಐತಿ. ನಮ್ಮೊಳಗಂದ್ರೆ ಎಲ್ಲೈತ್ರಿ? ಕಿವಿ ಇದ್ರಾಗೈತೋ, ಮೂಗಿನ ಹೋಲ್ನಾಗೈತೋ, ಡುಬ್ದಾಗೈತೋ, ಎದೆಯಾಗೈತೋ, ಕೈಕಾಲಾಗೈತೋ, ಎಲ್ಲೈತ್ರಿ ನಮ್ಮೊಳಗಂದ್ರೆ? ಮನಸ್ಸಿನಾಗ್ರೆ ಶುದ್ಧವಾಗಿರ್ತಕ್ಕಂಥ ಅಂತಃಕರಣದೊಳಗೆ ಐತ್ರಿ ಆತ್ಮ. ಎಲ್ಲ ಅದ್ರೊಳಗೆ ಐತಿ. ಈ ದೇಹದೊಳಗೆ ನಾವದೇವೋ, ನಮ್ಮೊಳಗೆ ದೇಹ ಐತ್ರಿ. ಈ ದೇಹದೊಳಗೆ ನಾವದೇವೋ, ನಮ್ಮೊಳಗೆ ದೇಹ ಐತೋ? ಓರಿ ಆಶ್ರಮದಾಗ ನೀವು ಅದಿರೋ, ನಿಮ್ಮೊಳಗೆ ಆಶ್ರಮ ಐತೋ? ಆಶ್ರಮನ ನಮ್ಮೊಳಗೆ ಐತಿ. ಜಗತ್ನ್ಯಾಗ ನಾವು ಅದೇವೋ, ಜಗತ್ ನಮ್ಮೊಳಗೆ ಐತೋ? ಜಗತ್ತ ನಮ್ಮೊಳಗೈತಿ. ಅಂದ್ರೆ ದೇಹದೊಳಗೆ ಎಲ್ಲಿದಾನ ಆತ್ಮ? ಎಲ್ಲಿಗೆ ಬಂತು? ಅದಕ್ಕೆ ಸರ್ವಜ್ಞ ಮಹಾಕವಿ ಹೇಳ್ತಾನ, ಜಗವು ಶಿವನೊಳಗುಂಟು, ಜಗವು ಶಿವನೊಳಗುಂಟು, ಜಗದೊಳಗೆ ಶಿವನಿಲ್ಲ. ಜಗವು ಶಿವನಿಂದ ಬೇರಿಲ್ಲ, ಈ ಬೆಡಗ ಅಗಹರಣೆ ಬಲ್ಲ ಸರ್ವ. ಈ ಇಡೀ ಜಗತ್ತ ಶಿವನೊಳಗೈತಂತ, ಆ ಸಚ್ಚಿದಾನಂದ ಘನ ವಸ್ತುವಿನೊಳಗೈತಂತ. ಆದರೆ ಜಗತ್ತಿನೊಳಗೆ ಸಚ್ಚಿದಾನಂದ ಘನ ವಸ್ತು ಇಲ್ಲ. ನೋಡ್ರಿ, ಜಗವು ಶಿವನಿಂದ ಬೇರಿಲ್ಲ, ಮತ್ತು ಆ ಸಚ್ಚಿದಾನಂದ ಘನ ವಸ್ತುವಿನಿಂದ ಈ ಜಗತ್ತು ಬೇರಿಲ್ಲ. ಈ ಬೆಡಗ ಅಗಹರಣೆ ಬಲ್ಲ ಸರ್ವ. ಈಗ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಹಾವು ಹಗ್ಗೊಳಗುಂಟು, ಹಗ್ಗದೊಳಗೆ ಹಾವಿಲ್ಲ. ನೋಡಿ, ಹಾವು ಹಗ್ಗದೊಳಗುಂಟು, ಹಗ್ಗದೊಳಗೆ ಹಾವಿಲ್ಲ.
ನೋಡ್ರಿ, ಹಗ್ಗವನ್ನು ಬಿಟ್ಟು ಹಾವಿಗೆ ಬೇರೆ ಅಸ್ತಿತ್ವವಿಲ್ಲ. ಒಬ್ಬ ಗತ್ತಲದೊಳಗ ನಾವೇನು ನೋಡ್ತೇವ್ರಿ? ಹಗ್ಗದೊಳಗೆ ಏನು ಕಲ್ಪಿಸ್ಕೊಂತೇವಿ? ಹಾವು ಕಲ್ಪಿಸ್ಕೊಂತೇವಿ. ಹಗ್ಗನ ಇರಲಿಲ್ಲ ಅಂದ್ರೆ ಹಾವಿನ ಭ್ರಾಂತಿ ಆಕತೇನ? ನೋಡಿ, ಹಗ್ಗದೊಳಗೆ ಹಾವು ಉಂಟು, ಭ್ರಾಂತಿ ಹಾವು ಎಲ್ಲಿ ತೋರ್ತೀರಿ? ಅದರ ಆಧಾರದ ಮ್ಯಾಗ ತೋರ್ತಿ? ಹಗ್ಗದ ಆಧಾರದ ಮ್ಯಾಗ ತೋರ್ತಿ. ಆದ್ರೆ ಹಾವಿನೊಳಗೆ ಹಗ್ಗವಿಲ್ಲ ಐತನ? ಆ ಭ್ರಾಂತಿ ಹಾವಿನೊಳಗೆ ಹಗ್ಗ ಐತಿ? ಇಲ್ಲ. ಆದ್ರೆ ಆ ಹಗ್ಗ ಬಿಟ್ಟು ಹಾವಿಗೆ ಅಸ್ತಿತ್ವ ಇಲ್ಲ. ಜಗವು ಶಿವನೊಳಗುಂಟು, ಜಗದೊಳಗೆ ಶಿವನಿಲ್ಲ, ಜಗವು ಶಿವನಿಂದ ಬೇರಿಲ್ಲ. ಆ ಭ್ರಾಂತಿ ಆಗೋದು ಅದನ್ನು ಬಿಟ್ಟು ಹಾಕತ್ತೇನ? ಅದರ ಆಧಾರದ ಮ್ಯಾಗ ಆಗ್ತದೆ. ನೋಡ್ರಿ, ಈ ಬೆಡಗ ಅಗಹರಣೆ ಬಲ್ಲ ಸರ್ವಜ್ಞ. ಈ ಜ್ಞಾನ ಯಾವನಿಗೆ ತಿಳಿತೈತಿ, ಇದರ ಅನುಭವ ಯಾವನಿಗೆ ಆಗ್ತತಿ, ಅವ ತಾನ ಪೂಜೆ ಮಾಡ್ಕೊಂಡ್ಬಿಡ್ತಾನ. ಈ ಜಗತ್ತು, ಈ ಸುಖ ಅಂತಕ್ಕಂಥದ್ದು, ಈ ಸಚ್ಚಿದಾನಂದ ಘನ ಅಂತಕ್ಕಂಥದ್ದು ನನ್ನ ಬಿಟ್ಟು ಬೇರೆ ಇಲ್ಲ. ಸುಖ ಎಲ್ಲೈತಿ? ಎಲ್ಲೈತ್ರಿ? ಈ ಶರೀರದೊಳಗೆ ಎಲ್ಲಿ ಸುಖ? ಮನಸ್ಸಿನೊಳಗೈತಂತ ಎಲ್ಲೋ ಏನೋ ಹೇಳಾಕತ್ತಿದ್ರಿ. ಎಲ್ಲಿ ಇಲ್ಲದ ಆ ಸುಖನ ನಾನದೀನಿ. ಆ ಸುಖದ ಆಧಾರದ ಮ್ಯಾಗ ಈ ದೇಹ ಭ್ರಾಂತಿಯಿಂದ ತೋರಾಕತ್ತದ. ಆ ಸುಖದ ಶಕ್ತಿಯ ಆಧಾರದ ಮ್ಯಾಗ, ಆ ಸಚ್ಚಿದಾನಂದ ಘನದ ಆಧಾರದ ಮ್ಯಾಗ ಇದು ಜಗತ್ತು ತೋರಾಕತ್ತದ. ತಿಳಿದು ನೋಡಿದ್ರ ಜಗತ್ತಿಗೆ ಅಸ್ತಿತ್ವ ಇಲ್ಲ, ತಿಳಿದು ನೋಡಿದ್ರೆ ದೇಹಕ್ಕೆ ಅಸ್ತಿತ್ವ ಇಲ್ಲ. ದೇಹ ಜಗತ್ತು ಕಾಣುವ ಹೊತ್ನ್ಯಾಗ ಭಗವಂತ ಕಾಣೋದನ ಇಲ್ಲ. ಭಗವಂತ ಕಾಣಕತ್ತಾನ ಅಂದ್ರೆ ದೇಹ ಕಾಣೋದಿಲ್ಲ, ಜಗತ್ತು ಕಾಣೋದಿಲ್ಲ. ಗಾಢವಾದ ನಿದ್ರಿ ಒಳಗೆ ನಾವು ಆನಂದ ಅನುಭವಿಸಕತ್ತೇವಿ ಅಂದ್ರೆ ಭಗವಂತದಾನ. ಅವಾಗ ನಮ್ಮ ದೇಹ ಇಲ್ಲ, ಜಗತ್ತಿನ ಭಾವ ಇಲ್ಲ. ಎದ್ವಿ ಅಂದ್ರೆ ನಿದ್ದೆ ಆನಂದ ಇಲ್ಲ, ದೇಹ ಜಗತ್ತಿನ ಭಾವ ಐತಿ, ಸುಖ ಅನುಭೂತಿ ಆಗೋದಿಲ್ಲ. ಅದಕ್ಕೆ ಭಗವಂತ ಇದ್ದಾಗ ದೇವ್ರು ಕಾಣೋದಿಲ್ಲ, ದೇವ್ರಿದ್ದಾಗ ಭಗವಂತ ಕಾಣೋದಿಲ್ಲ. ಇದು ಏನಂತೀರಿ? ದೇವ್ರಿದ್ದಾಗ ಜಗತ್ತು ಕಾಣೋದಿಲ್ಲ, ಜಗತ್ತಿದ್ದಾಗ ದೇವ್ರು ಕಾಣೋದಿಲ್ಲ. ಜಗತ್ತು ಅದಕ್ಕೆ ಹೇಳ್ಯಾರ, ಜಗತ್ತನ್ನು ಮರಿ, ಜಗತ್ತನ್ನು ಮರಿ ಆತ್ಮನನ್ನು ಅರಿ ಅಂತ ಹೇಳ್ಯಾರ ಆತ್ಮಾನಂದ ಜೀವ. ಅದಕ್ಕೆ ಜಗತ್ತು ಮರಿಬೇಕು, ದೇಹ ಮರಿಬೇಕು, ಆತ್ಮನನ್ನ ಅರಿಬೇಕು. ಇದನ್ನು ಯಾರು ಮಾಡಿದ್ರು ಅಂತಂದ್ರೆ ಗರ್ಗದ ಮಡಿವಾಳಪ್ಪನವರು ಮಾಡ್ಕೊಂಡಿದ್ರು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು? ತಮ್ಮನ್ನ ತಾವು ಪೂಜೆ ಮಾಡ್ಕೋತಾ ಇದ್ರು. ನಮ್ಮನ್ನು ನಾವು ಪೂಜೆ ಮಾಡ್ಕೊಂಡಿವಿ ಅಂದ್ರೆ ಏನಂತಾರೆ? ನಮ್ಮ ತಿಳಿದೈತಿ ಅಂತ ತಿಳಿದ್ ನಾವೆಲ್ಲಿ ಪೂಜೆ ಮಾಡ್ತೀವಿ? ತಿಳಿದ್ರ ಪೂಜ್ಯ ಸ್ವರೂಪರ ನಾಮದೇವಿ ಅಂತ. ಪೂಜೆ ಇದ್ರ ಅರ್ಥ ಏನ್ರಿ? ಪೂಜೆ ಅಂದ್ರೆ ಎಷ್ಟು ಅಂಕಿರಿ? ಪೂಜೆಗೆ ಎಷ್ಟು ಬೆಲೆ ಐತಿ? ಪೂಜೆ 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 ಅಂದ್ರೆ ಏನೂ ಇಲ್ಲ ಅಂತ. ಒಂದು ಅಂದ್ರೆ ಅದಕ್ಕೊಂದು ಬೆಲೆ ಐತ್ರಿ, ಎರಡು ಅಂದ್ರೆ ಬೆಲೆ ಐತಿ. ಪೂಜೆಗೆ ಪೂಜೆ ಅಂದ್ರೆ ಏನೂ ಇಲ್ಲ ಅಂತ. ಹಂಗೆ ಯಾರ ಮನಸ್ಸು ಏನೂ ಇಲ್ದಂಗೆ ಆಕತಿ ಅವರ ಪೂಜ್ಯರಾಗ್ತಾರ್ರಿ. ಒಳಗಿಂದೆಲ್ಲ ಪೂಜೆ ಆಗ್ಬೇಕ. ಪೂಜೆ ಅಂದ್ರೆ ಇಲ್ಲದಂಗೆ ಆಗ್ಬೇಕಂತ. ನಾವು ಏನೇನೋ ಆಗಿ ಕುಂತೇವಿ. ಈಗ ನೀವೇನಾಗಿ ಕುಂತೀರಿ? ಹೆಣ್ಮಕ್ಳಾಗಿ ಕುಂತೀರಿ. ನಾವೇನಾಗಿ ಕುಂತೇವಿ? ಗಂಡು ಮಕ್ಕಳಾಗಿ ಕುಂತೇವಿ. ನೀವು ಹೆಣ್ಮಕ್ಳಾಗಿ ಕುಂತಿರಲ್ಲ, ಅದು ಹೋತಂದ್ರೆ ನೀವು ದೇವ್ರಾಗಿ. ನಾವು ಗಂಡು ಮಕ್ಕಳಾಗಿ ಅಂತ ಗಂಡು ಮಕ್ಕಳದೇವ ಅಂತ ತಿಳ್ಕೊಂಡೇವಲ್ಲ, ಅದನ್ನು ಕಳ್ಕೊಂಡ್ರೆ ನಾವು ದೇವ್ರಾಗ್ತೀವಿ. ಹೆಣ್ಣು ಗಂಡಿನ ಭಾವ ಹೋಗಬೇಕು. ಅಕ್ಕ ಮಹಾದೇವಿ ಹೇಳ್ತಾಳ, ಮಲೆಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಮೀಸೆ ಗಡ್ಡ ಬಂದ್ರೆ ಗಂಡೆಂಬರು. ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಹೆಣ್ಮಕ್ಳ ನಿದ್ದೆ ಬೇರೆ, ಗಂಡು ಮಕ್ಕಳ ನಿದ್ದೆ ಬೇರೆ ಐತೇನ್ರಿ? ನಿದ್ದೆ ಹೆಣ್ಗಂಡ ಐತೇನೆ? ನಿದ್ದೆ ಹೆಣ್ಣೈತೋ ಗಂಡು ಐತ್ರಿ? ಹೆಣ್ಮಕ್ಳ ನಿದ್ದೆ ಹೆಣ್ಣೈತಿ, ಗಂಡು ಮಕ್ಳಿಗೆ ನಿದ್ದೆ ಗಂಡು ಐತಿ, ಹಿಂಗೈತೇನೆ ಏನಾರೆ? ನಿದ್ದ್ಯಾಗ ಹೆಣ್ಣಾಗಿರ್ತೇವೋ ಗಂಡಾಗಿರ್ತೇವ್ರಿ? ಹೆಣ್ಮಕ್ಳು ಹೆಣ್ಣಾಗಿರ್ತಾರನ ನಿದ್ರ್ಯಾಗ? ಇಲ್ಲ. ಹೆಣ್ಮಕ್ಳಿಗೆ ನಿದ್ರೆಯಾಗಿ ಹೆಣ್ಣನ್ನು ಭಾವಿಲ್ಲ, ಗಂಡು ಮಕ್ಕಳಿಗೆ ನಿದ್ರೆಯಾಗಿ ಗಂಡನ್ನು ಭಾವಿಲ್ಲ. ಕೇವಲ ಆನಂದದ ಭಾವ ಐತಿ.
ಅಂದ್ರೆ ನಾವು ಏನಾಗೇವಿ ಇಲ್ಲಿ ಆನಂದ ರೂಪರಾಗೀವಿ. ಎದ್ದು ಕೂಡಲೇ ಬೇರೆ ಬೇರೆ ಭಾವ ತಾಳ್ತೀವಿ. ಅದಕ್ಕೆ ಹೇಳ್ತಾರ, ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ತಿಳ್ಕೊಂಡು ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಸುಖ ಇರದಯ್ಯ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಅದಕ್ಕೆ ಗರ್ಗದ ಮಡಿವಾಳಪ್ಪನವರು ಮಾಯೆಯನ್ನು ತೊರೆದು ಪೂಜೆಯಾಗಿದ್ರು. ಅಂದ್ರೆ ಏನು ತೊರೆದಿದ್ರು ಅವರು? ಈ ತಲೆ ಕೆಡಿಸು ಮಾಯ ಐತೆಲಿದೆ, ಇದನ್ನು ತಿಳಿದು ಬಿಟ್ಟು ಬಿಟ್ಟಿದ್ರಿ ಅವರು. ಗರ್ಗದ ಮಡಿವಾಳಪ್ಪನವರು ಮಾಯೆಯನ್ನು ತೊರೆದು ತಮ್ಮನ್ನು ತಾವೇ ಪೂಜಿಸಿಕೊಳ್ಳುತ್ತಿದ್ದರು. ಗಂಧ ಪುಷ್ಪ ಅಕ್ಷತೆ ಎಲ್ಲವೂ ತಾನೇ. ನೋಡ್ರಿ, ಅದು ಸತ್ಯ ತಾನ ಅಂತ ತಿಳ್ಕೊಂಡ್ರು ಅವರು. ಗಂಧನು ನಾನ, ಪುಷ್ಪನು ನಾನ. ಏನು ಚರಾಚರ ವಸ್ತುಗಳೆಲ್ಲ ಕಾಣ್ತಾವಲ್ಲ ಅವು ಅರುಮಯನ ಅದಾವು, ಅವೆಲ್ಲ ಬ್ರಹ್ಮಮಯನ ಅದಾವು. ಅದನ್ನು ಸರಿಸಿ ನೋಡೋದ್ರಿಂದ ನಮಗೆ ಮಾಯಾ ಕಾಣಕತ್ತತಿ ಹೊರತಾಗಿ ಆ ಮಾಯಾ ಸರಿಸಿದ್ರೆ ಎಲ್ಲ ಬ್ರಹ್ಮಮಯನ ಐತಿ. ಅರುವೆ ಬರೀ ಅರುವೆ, ಜಗದಿರವನು ನಿಂತರಿವೆ, ಮರೆವನರಿವೆ ಅರಿವನರಿವೆ, ಮರೆವು ಅರಿವುಗಳೆರಡನರಿವುತ ಸಾಕ್ಷಿಕ ನೀನೇ ಇರುವೆ. ನೋಡ್ರಿ, ಬಯಲು ಬಯಲನೆ ಬಿತ್ತಿ, ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೊಳಗೆ ಬಯಲಾಗಿತ್ತು ನೋಡ. ಈಗ ನಾವು ಎಷ್ಟೋ ಜ್ವಾಳ ಕಾಳ ಹೊಲದಾಗ ಬಿತ್ತೇವೆ ಅಂತೇವಿ. ಏನು ಬಿತ್ತೇವೆ ನಾವು? ಕಾಳ ಬಿತ್ತುದಿಲ್ಲ, ಬೀಜ ಬಿತ್ತುದಿಲ್ಲ, ಬೈಲ ಬಿತ್ತೇವ್ರಿ. ಏನು ಬೆಳಿತೇವೆ? ಕಾಳ ಬೆಳೆಯುವುದಿಲ್ಲ, ಬೈಲ ಬೆಳಿತೇವೆ. ಏನು ತಿಂತೇವೆ? ಬೈಲ ತಿಂತೇವೆ. ತಿಂದಿದ್ದರೆ ಯಾವುದು? ತಿಂದದ್ದು ಬೈಲ, ಬೆಳೆದದ್ದು ಬೈಲ. ಅದು ಅಷ್ಟು ಅಡಿಗಿದ್ದು ಬೈಲಾಗ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ತಿಂದು ಬಯಲು ಬಯಲೊಳಗೆ ಬಯಲಾಗಿತ್ತು ನೋಡ. ಈಗ ನೋಡ್ರಿ, ಉದಾಹರಣೆಗೆ ಒಂದು ಬೀಜ ಐತಿ, ಒಂದು ಬೀಜ ಐತಿ. ಏಟಿರ್ತೈತ್ರಿ ಅದು ಬೀಜ? ಸಣ್ಣದು ಇರ್ತೈತ್ರಿ. ಅದನ್ನು ತೊಗೊಂಡೋಗಿ ಭೂಮಿಯಾಗ ಹಾಕ್ತೇವೆ, ಹಸಿ ತೆಗೆದಿಸ್ತೇವೆ. ಅದು ಏನಕತಿ? ಬೆಳಿತೈತ್ರಿ, ದೊಡ್ಡದಾತ. ಏನಾಗಿ ದೊಡ್ಡದಾತದು? ಬೆಳೆದು ದೊಡ್ಡದಾತ. ಏನು ಹೀರ್ಕೊಂಡು ಬೆಳೀತದ? ಮಣ್ಣನ್ನ, ನೀರನ್ನ, ಗಾಳಿಯನ್ನ, ಬೆಳಕನ್ನ, ಬಿಸಿಲನ್ನ ಪಡ್ಕೊಂಡು ಬೆಳೀತಿ. ಎಲ್ಲಿ ಹೋಗೋ ಗಾಳಿ? ಎಲ್ಲಿದ ಗಾಳಿ? ಎಲ್ಲಿದ ನೀರು? ಎಲ್ಲಿದ ಮಣ್ಣು? ಎಲ್ಲ ಪ್ರಕೃತಿ ಒಳಗಿಂದನ. ಇಲ್ಲಿದ ಎಲ್ಲ ತಗೊಂತಿ, ಬೆಳಿತಿ, ದೊಡ್ಡದ ಗಿಡ ಆತ. ಅಷ್ಟೇ ಬಿಡ್ರಿ, ಅದು ಬೆಳವಣಿಗೆ ನಿಂತೆ ಅಂದ್ರೆ ಬಗ್ತತಿ, ಮುರಿತತಿ, ನೆಲಕ್ಕೆ ಬಿದ್ದು ಮಣ್ಣಾಗಿ ಏನಾಗಿಬಿಡ್ತತ್ರಿ? ಅಡಿಗೆ ಹೋಗ್ಬಿಡ್ತೈತಿ. ಎಲ್ಲಿಂದ ಕಾಣಕತ್ತಿತ್ತು? ಎಲ್ಲಿ ಅಡಿಗಿತಿ? ಎಲ್ಲಿಂದ ಬಂದಿತ್ತು? ಎದರಾಗ ಕಂಡಿತಿ? ಅದರಾಗ ಬೈಲಾತ. ಹಂಗ ಬೈಲೊಳಗೆ ಇದೆಲ್ಲ ಸೃಷ್ಟಿ ಆಗೈತಿ, ಬೈಲೊಳಗ ಆಟ ಆಡ್ತತಿ, ಮತ್ತು ಬೈಲಾಗ ಬೈಲಾಗಿ ಹೋಗ್ಬಿಡ್ತೈತಿ. ಪಟ ಬೈಲ್ ಅಂತಾರಲ್ರಿ, ಹಂಗೆ. ಅದನ್ನು ಉದ್ದೇಶ ಇಟ್ಟುಕೊಂಡನ ಅಲ್ಲಮ್ಮ ಪ್ರಭುದೇವರು ಈ ವಚನ ಹೇಳಿದ್ರು. ಏನು? ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೊಳಗೆ ಬಯಲಾಗಿತ್ತು ನೋಡ. ಏನೇನು ಹೇಳಕತ್ತಾನವ ಯವ್ವ ಇವ ಅಂತೀರನ? ನಾ ಏನು ಹೇಳಕತ್ತೀನಿ? ಅಲ್ಲಮ್ಮ ಪ್ರಭುದೇವರು ಹೇಳಕತ್ತ. ಇದನ್ನು ಚೆನ್ನಾಗಿ ಮನಗಂಡಿದ್ರು ಯಾರು? ಗರ್ಗದ ಮಡಿವಾಳಪ್ಪನವರು. ಮುಂದೆ ಹೇಳ್ತಾರೆ ನೋಡ್ರಿ, ಅವಿದ್ಯೆಯನ್ನು ಗೆದ್ದು, ನೋಡ್ರಿ, ಅವಿದ್ಯೆಯನ್ನು ಗೆದ್ದ ಎರಿತಾತ ಎಮ್ಮಿಗನೂರು ಜಡಿಯಪ್ಪನವರು ಸಮಾಧಿಯಲ್ಲಿರುತ್ತಿದ್ದರು. ನೋಡ್ರಿ, ಎರಿತಾತ ಅಂತ ಒಬ್ಬರು ಶರಣರು, ಅನುಭಾವಿಗಳು, ಮಹಾತ್ಮರಾಗಿ ಹೋದರು. ಅವರು ಯಾವಾಗಲೂ ತಮ್ಮ ಸ್ವರೂಪದ ಆನಂದದೊಳಗನ ಇರ್ತಿದ್ರು ಅಂತ. ಎಮ್ಮಿಗನೂರು ಜಡಿಯಪ್ಪನವರು ನೋಡಿ, ಎರಿತಾತ ಎಮ್ಮಿಗನೂರು ಜಡಿಯಪ್ಪನವರು ಸಮಾಧಿಯಲ್ಲಿರುತ್ತಿದ್ದರು. ಸಿದ್ಧಾರೂಢರು ಸಮಾಧಿಯಿಂದ ಉತ್ತನರಾಗಿ ಬೋಧೆ ಮಾಡಿದರು. ಅವರು ಸಿದ್ಧಾರೂಢರು ಏನು ಮಾಡಿದ್ರು? ಅಲ್ಲೇ ಉಳಿಲಿಲ್ಲ ಅವರು ಸಮಾಧಿಯಾಗ. ಮತ್ತು ಎಚ್ಚರಿಕೆಗೆ ಬಂದು ಜನರ ಕಲ್ಯಾಣಕ್ಕಾಗಿ ಜನರಿಗೆ ಏನು ಮಾಡಿದರು? ಉಪದೇಶ ಮಾಡಿದರು. ಅದಕ್ಕೆ ಶರೀಫ್ ಸಾಹೇಬ್ರು ಹಾಡ ಹಾಡಿದರು ಸಿದ್ಧಾರೂಢರನ್ನ ಕುರಿತು. ಏನು?
ಏನ ಕೊಡ ಏನ ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ ಸಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಎದರದಲ್ಲ ಕಂಚಿಂದಲ್ಲ ತಾಮ್ರದ್ದಲ್ಲ ಮಿರಿ ಮಿರಿ ಮಿಂಚುತ್ತದ. ಸಿದ್ಧಾರೂಢ್ರ ಶರೀರ ಮಿಂಚುವಂಗೆ ಕಾಣ್ತತೆ ನಮಗೆ. ಬಿಡುಕೂಲು ಶರೀರ ಐತಿ. ಹೆಂಗೆ ಮಿಂಚಾಕತ್ತಾರ ಅವರು? ಎದರಿಂದ ಮಿಂಚಾಕತ್ತಾರ? ಜ್ಞಾನದಿಂದ ಮಿಂಚಾಕತ್ತಾರ್ರಿ. ಅದನ್ನು ತಿಕ್ಕೋ ಅವಶ್ಯಕತೆನೇ ಇಲ್ಲ, ಅದನ್ನು ಬೆಳಗೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆ ಕೊಡ ಏನಾಗಿಲ್ಲ, ಆ ಕೊಡ ಏನಾಗಿಲ್ಲ, ಹೊಲಸ ಆಗಿಲ್ಲ. ನಮ್ಮ ಕೊಡ ಹೊಲಸಾಗ್ಯಾವ್ರಿ. ಎಷ್ಟು ತೊಳೆದ್ರೂ ಸ್ವಚ್ಛ ಆಗೋದಿಲ್ಲ ನೋಡಿ. ನಮ್ಮ ಸ್ವಚ್ಛ ಆಗೋದಿಲ್ಲ ತೊಳೆದ್ರು. ಅವ್ರದ್ದು ಒಮ್ಮೆ ಸ್ವಚ್ಛ ಆಗೈತಿ. ಸ್ವಚ್ಛ ಅಂದ್ರೆ ಹೆಂಗೆ? ಹೊಲಸಾಗ್ಲಾರ್ದಂಗೆ ಸ್ವಚ್ಛ ಆಗಿಬಿಟ್ಟೈತಿ. ಅದಕ್ಕೆ ಶರೀಫ್ ಸಾಹೇಬ್ರು ಹಾಡಿದ್ರು, ಏನ ಕೊಡ ಏನ ಕೊಡವ. ಹುಬ್ಬಳ್ಳಿಯಾಗ ಕುಂತತ್ ನೋಡೋದು ಕೊಡ, ಭಾಳ ಸ್ವಚ್ಛ ಐತೆ ಅದು ಕೊಡ ಅಂತ ಹಾಡಿದ್ರು ಅವರು. ನಾವೇನಂತೀವಿ? ಕೊಡ ಅಂದ ಕೂಡಲೇ ಬಗಲಾಗಿ ಇಟ್ಕೊಂಡು ಅಡ್ಯಾಡ್ತೇವಲ್ಲ, ಹಾವು ಕೊಡ ಅಂತ ತಿಳ್ಕೊಂಡೇವ್ರಿ. ಸಿದ್ಧಾರೂಢ್ರ ಕೊಡ, ಸಿದ್ಧಾರೂಢ್ರ ಶರೀರ ಹೆಂಗಿತ್ತು ಅಂದ್ರೆ ಯೋಗ ಶರೀರ ಇತ್ತು. ಹಂಗೆ ನಾವು ಸಾಧನೆ ಮಾಡ್ಬೇಕಾಗಿ. ಎಮ್ಮಿಗನೂರು ಜಡಿಯಪ್ಪನವ್ರಾಗಿರ್ಬೋದು, ಎರಿ ತಾತ ಆಗಿರ್ಬೋದು, ಅವ್ರ ಶರೀರ ಕರಗರೆ ಇರಲಿ, ಬೆಳ್ಳಗರೆ ಇರಲಿ, ದಪ್ಪರೆ ಇರಲಿ, ತಿಳುನರೆ ಇರಲಿ, ಅವ್ರು ಏನಾಗಿದ್ರಂದ್ರೆ ಜ್ಞಾನಿಗಳಾಗಿದ್ರು. ಮನುಷ್ಯ ಹೆಂಗಿರ್ತಾನ ಅನ್ನೋದು ಮುಖ್ಯ ಅಲ್ಲ. ಹೆಣ್ಣರೇ ಇರಲಿ, ಗಂಡರೇ ಇರಲಿ, ದಪ್ಪರೇ ಇರಲಿ, ತೆಳ್ಳರೇ ಇರಲಿ, ಶ್ರೀಮಂತರೇ ಇರಲಿ, ಬಡವರೇ ಇರಲಿ, ಹಂಗೆ ಇರಲಿ. ಆದ್ರೆ ಮನುಷ್ಯ ಒಳಗೆ ಜ್ಞಾನ ಮಾಡ್ಕೊಂತ ನೋಡ್ರಿ, ಅದು ಬಹಳ ಮುಖ್ಯ. ಹೊರಗೆ ನಾವು ಶ್ರೀಮಂತರಿದ್ರಿ ಏನೈತಿ? ಶ್ರೀಮಂತಿಕೆ ಯಾವಾಗ ಹೋಗತ್ತೆ ಹೇಳಕ್ಕೆ ಬರೋದಿಲ್ಲ. ಅಪ್ಪ ಅವ್ರು ಹೇಳ್ಯಾರ, ನಿನ್ನ ಶ್ರೀಮಂತಿಕೆ ಸಬಕಾರ ಸಮದಂಗೆ ಸಮದ್ ಹೋಗತಿ ಅಂತ. ಹೆಂಗ್ರಿ? ಈ ಸಬಕಾರ ಹಚ್ಕೊಂತ ಹೋದಂಗೆ ಏನಕತಿ? ಸಮದ್ ಹೋಗತ್ತಿಲ್ಲ. ಹಂಗೆ ನಿನ್ನ ಸಬಕಾರಿಕೆ ಯಾವಾಗ ಹೋಗತ್ತೆ ಹೇಳಕ್ಕೆ ಬರೋದಿಲ್ಲ. ನಿಜವಾದ ಶ್ರೀಮಂತಿಕೆ ಯಾವುದಂದ್ರೆ ಜ್ಞಾನ ಸಂಪಾದನೆ ಮಾಡೋದನ್ನು ನಿಜವಾದ ಶ್ರೀಮಂತಿಕೆ. ಹೇಳ್ತಾರ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, ಎಣ್ಣೆ ಇರುವ ತನಕ ದೀವಿಗೆ ಉರಿಯೋಳ್ ಪೂರ್ವ ಪುಣ್ಯವಿರುವ ಪರ್ಯಂತರ ಸಿರಿ ಇರುವುದು. ಎಣ್ಣೆ ತೀರಿದ ಮರುಗಳಿಗೆ ದೀಪವು ತಣ್ಣಗಾಗುವ ತೆರದಿ, ಪುಣ್ಯ ತೀರಿದ ಮರುಗಳಿಗೆ ನಿನ್ನ ಸಿರಿಯು ಏನಕತೆ ಹಾರಿ ಹೋಗ್ತದೆ. ದೀಪ ಎಲ್ಲಿ ತನಕ ಉರಿತೈತ್ರಿ? ಎಣ್ಣೆ ಇರೋ ತನಕ ಉರಿತೈತಿ. ಆ ಎಣ್ಣೆ ತೀರ್ತಿ ಅಂತಂದ್ರೆ ಅದು ದೀಪ ಏನಕತಿ ಆರಿ ಹೋಗ್ತತಿ. ಹಂಗೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ಇರೋ ತನಕ ನಮ್ಮ ದೀಪ ಉರಿತಿರ್ತತ್ರಿ. ನಮ್ಮ ಪಾಪ ಕರ್ಮಗಳು, ನಾವು ಮಾಡ್ತಕ್ಕಂಥ ಆಲೋಚನೆಗಳು ದುಷ್ಟ ಆಗಕತ್ತು ಅಂತಂದ್ರೆ, ಅದರ ಪ್ರಮಾಣ ಹೆಚ್ಚಾತಂತಂದ್ರೆ ಆ ಎಣ್ಣೆ ಏನಾಗ್ತದ್ರಿ? ಪುಣ್ಯದ ಎಣ್ಣೆ ಕ್ಷೀಣಿಸ್ಕೋತ ಬರ್ತದೆ, ಕಡಿ ಕಟ್ಟ ನಾಶ ಆಗಿಬಿಡ್ತದೆ. ಹಂಗೆ ಶ್ರೀಮಂತಿಕೆನೂ ಕುಗ್ಗೋತ್ ಹೋಗಿಬಿಡುತ್ತೆ ನೋಡ್ರಿ. ಸಮಾಜದೊಳಗೆ ಎಷ್ಟೋ ಮಂದಿ ಶ್ರೀಮಂತರಿದ್ದವ್ರು ಒಮ್ಮುತ್ತೊಮ್ಮಕ್ಲಿ ಏನಾಗ್ಯಾರ? ಸ್ಥಿರಕರಾಗಿ ಹೋಗ್ಯಾರ. ಯಾವುದು ಈ ಜಗತ್ತಿನೊಳಗೆ ಸ್ಥಿರ ಅಲ್ಲ. ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಜ್ಞಾನ ಒಂದ. ಅಸ್ಥಳಿಯದ ಆಭರಣವಾವುದು ಬಗೆಗೊಳಿಸುವ ವಿದ್ಯೆ ಬ್ರಹ್ಮವಿದ್ಯೆ ಅಂತ ನಿಜಗುಣಾರ್ಯರು ಹೇಳ್ಯಾರ. ಅಂತ ಬ್ರಹ್ಮವಿದ್ಯೆಯನ್ನು ನಾವು ಪಡೆದ್ವಿ ಅಂತಂತಂದ್ರೆ ನಾವ ಧನ್ಯರು. ಅಂತ ಬ್ರಹ್ಮವಿದ್ಯೆಯನ್ನು ಸಿದ್ಧಾರೂಢರು ಪಡೆದಿದ್ರು. ಅದನ್ನು ವೈಯಾಕರಣಿಯಿಂದ ಜನರ ಹಿತಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಉಪದೇಶವನ್ನು ಮಾಡ್ತಾ ಇದ್ರು ನೋಡ್ರಿ. ಅದನ್ನ ಇಲ್ಲಿ ಹೇಳ್ತಾರೆ, ಸಿದ್ಧಾರೂಢರು ಸಮಾಧಿಯಿಂದ ಉತ್ಥಾನರಾಗಿ ಬೋಧನೆ ಮಾಡಿದರು ನೋಡ್ರಿ. ಹಿಂಗೆಲ್ಲ ಮಹಾತ್ಮರು ನಮಗೇನು ಮಾಡ್ತಾರ ಅಂದ್ರೆ ತಿಳಿಸ್ಕೊಡ್ತಾರ. ಅವ್ರು ಹೇಳಿರ್ತಕ್ಕಂಥ ಉಪದೇಶವನ್ನು ಚೆನ್ನಾಗಿ ನಾವು ಮನಗಂಡು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೇವೆ. ಅಂಥ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. सकल साधु संत महाराज को जय।